ಅಮ್ಮ ಅಮ್ಮ ಇವತ್ತು ನಾನು ಒಂದು ದೊಡ್ಡ ಪರೀಕ್ಷೆಯಲ್ಲಿ ಪಾಸಾದಮ್ಮ. ನನ್ನ ಮನಸ್ಸು ನಿರಾಳ ಆಗಿದೆ. ಇದಕ್ಕೆ ಕಾರಣ ಯಾರು ಗೊತ್ತಾ? ನಿನ್ನ ಸೊಸೆ ಭೂಮಿಕಾ. ಗೌತಮ್ ಅವರೇ, ಈಗ ಯಾಕದೆಲ್ಲ? ನಿಮ್ಗೇನ್ರಿ, ನಾನು ನನ್ನ ತಾಯಿ ಹತ್ರ ಖುಷಿನ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಸುಮ್ಮನೆ ಅಡ್ಡ ಬರ್ಬೇಡಿ, ಸುಮ್ಮನೆ. ಸಾರಿ, ಕಂಟಿನ್ಯೂ. ಥ್ಯಾಂಕ್ ಯು. ಅಮ್ಮ, ಇದರಲ್ಲಿ ಬರೀ ಭೂಮಿಕಾ ಅವ್ರ ಪಾಲಷ್ಟೇ ಅಲ್ಲ, ಸುಧಾ ಪಾಲು ಇದೆ. ನಾನು ಸೋತ್ ಹೋದೆ, ಎಲ್ಲಾನು ಕಳ್ಕೊಂಬಿಟ್ಟೆ ಅನ್ನೋ ಟೈಮ್ನಲ್ಲಿ ಆಪತ್ ಬಾಂಧವ್ರ ಥರ ಬಂದರು. ಅವ್ರು ಬರ್ದೇ ಹೋಗಿದ್ರೆ ದಿವಾನ್ ಮನೆತನದ ಹೆಸರಿಗೆ ಮಸಿ ಬಿದ್ದಿರೋದಮ್ಮ. ನಮ್ಮ ಘನತೆ, ಗೌರವ, ಪ್ರತಿಷ್ಠೆ ಎಲ್ಲವೂ ಮಣ್ಣುಪಾಲಾಗಿರೋದು. ಇಷ್ಟು ವರ್ಷ ನಾವೇನು ಗಳಿಸ್ಕೊಂಬಂದ್ವಲ್ಲ, ಎಲ್ಲವೂ ಒಂದು ಕ್ಷಣಕ್ಕೆ ಕೊಚ್ಕೊಂಡು ಹೋಗ್ಬಿಟ್ಟಿರೋದು. ಸತ್ಯ, ಆ ಥರದ್ದೇನೂ ಆಗಲಿಲ್ಲ. ನನಗೆ ಬಹಳ ಖುಷಿ ಆಯ್ತಮ್ಮ. ಹಾಗೆ ಬೇಜಾರು ಆಯ್ತಮ್ಮ. ನೀನು ಹುಷಾರಾಗಿದ್ದಿದ್ರೆ ನಿನ್ನ ಮಗನಿಗೆ ಈ ಥರದೊಂದು ಪರಿಸ್ಥಿತಿ ಬರೋಕ್ಕೆ ಬಿಡ್ತಾನೆ ಇರಲಿಲ್ಲ. ನೀನೇ ಮಾತಾಡ್ತಿದ್ದೆ, ನೀನೇ ಎಲ್ಲಾನು ಮ್ಯಾನೇಜ್ ಮಾಡ್ತಾ ಇದ್ದೆ. ಎಂತೆಂಥ ಸಮಸ್ಯೆಗಳು ಬಂದಾಗ ಚಿಟಿಕೆ ಹೊಡೆಯೋದ್ರಲ್ಲಿ ಅದನ್ನು ಸಾಲ್ವ್ ಮಾಡಿದ್ದೆ. ನಾನು ಅದನ್ನು ನೋಡಿದ್ದೀನಿ. ಇದನ್ನು ಹೇಗೆ ನಿಭಾಯಿಸ್ತಿದ್ದೆ ಅಂತ ನಾನು ನೋಡಬೇಕಾಗಿತ್ತಮ್ಮ. ಅದನ್ನು ಮಿಸ್ ಮಾಡ್ಕೋತಾ ಇದ್ದೀನಿ. ನಿನ್ನ ಗತ್ತು, ನಿನ್ನ ಗಮ್ಮತ್ತು, ನಿನ್ನ ಮಾತು ಎಲ್ಲನೂ ವಾಪಸ್ ಬರಬೇಕಮ್ಮ. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ನಾನಷ್ಟೇ ಅಲ್ಲ, ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನೀನು ಈ ಮನೆ ಕಾಲಿಟ್ಟುಗಳಿಗೆ ತುಂಬ ಚೆನ್ನಾಗಿದೆಯಮ್ಮ. ಬೆಟ್ಟದಾಗ ಬಂದ ಕಷ್ಟಗಳೆಲ್ಲ ಮಂಜನ ಕರ್ಗೋಗ್ತಾ ಇದೆ.